ನಮಸ್ಕಾರ. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ಏನಪ್ಪ ಅಂದರೆ ಬೆಳಗಿಂದ ಏನು ಕೆಲಸ ಮಾಡೋಕ್ಕಾಗಲಿಲ್ಲ, ಯಾಕೋ ಸುಸ್ತಾದಂಗೆ ಆಗ್ತಿತ್ತು, ಕಾಲು ಬೇರೆ ನೋಯ್ತಿದ್ವು. ಅದಕ್ಕೆ ಇವತ್ತು ಏನೂ ಕೆಲಸ ಮಾಡಿಲ್ಲ ಬೆಳಗಿಂದ. ಅದು ಗೊತ್ತಲ್ವ, ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ನಾನು ಜಾಸ್ತಿ ಹೇಳ್ಬೇಕಾದೇನಿಲ್ಲ ಇದರಲ್ಲಿ. ಅಂಥದ್ರಲ್ಲೂ ಹೋಗಿ ಮನೆ ಕೆಲಸ ಮಾಡ್ಕೊಂಡು ಬಂದೆ. ನನಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಬ್ಬರು ಪಾಪ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಅವಣ್ಣ ನಾನು ಫಸ್ಟ್ ಮನೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬರೋದಿಲ್ಲ, ನಮ್ಮ ಕಡೆ ಇರೋರೇನೆ ಪರಿಚಯ ಅಲ್ವಾ, ಹಂಗಾಗಿ ಪಾಪ ಬಾರಮ್ಮ ಬಿಡ್ತೀನಿ ಅಂದರು. ಹೆಂಗೋ ಸದೇ ಒಳ್ಳೇದಾಯ್ತಪ್ಪ ಅಂತ ಹೋಗಿದ್ದೆ ಆಟೋದಾಗ ಇಳಿದೆ. ಅವ್ರ ಮನೆ ಮುಂದೆನೇ ಕೆಲಸ ಎಲ್ಲ ಮುಗಿಸಿ ಬರಬೇಕಾದ್ರೆ ನೀರು ಇಸ್ಕೊಂಡು ಕುಡಿಲಿಲ್ಲ, ಮತ್ತು ಟೀನೂ ಕುಡಿಲಿಲ್ಲ. ಇವತ್ತು ಅವ್ರ ಮೇಡಮ್ ಅವರೇನೋ ಬ್ಯುಸಿ ಇದ್ದರು, ಟೀ ಮಾಡ್ಕೊಂಡಿಲ್ಲ. ನಾನೇನು ಕೇಳೋಕೆ ಹೋಗಲಿಲ್ಲ, ಬಂದ್ಬಿಟ್ಟೆ. ಅಲ್ಲಿಂದ ಬರೋಕ್ಕಾಗಲಿಲ್ಲ ನಡ್ಕೊಂಡು, ಥರ ಸುಸ್ತಾಗ್ಬಿಡ್ತು. ಅಲ್ಲಿ ಕೂತ್ಕೊಂಡು ನಡ್ಕೊಂಬಂದ್ಬಿಟ್ಟೆ. ಹೊಟ್ಟೆ ಊಟ ಬೇರೆ ಬೆಳಗ್ಗೆ ಒಂದು ಸ್ವಲ್ಪ ಅನ್ನ ತಿಂದಿದ್ದು, ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಸ್ನಾನ ಮಾಡಿದಾಗ ಹಂಗೆ ಹೊರಟೋಗ್ಬಿಟ್ಟಿದ್ದೆ. ಅದಕ್ಕೂ ಬೆಳಗಿಂದ ಆಗ್ತಾನೇ ಇಲ್ಲ, ಒಂಥರ ಸುಸ್ತಾಗ್ಬಿಡ್ತು. ತಿರ್ಗಿ ಅಲ್ಲಿಂದ ನಡ್ಕೊಂಡು ಬಂದು ಕೂತ್ಕೊಂಡು ಎದ್ದು ಬಂದಿದ್ದೀನಿ. ಬಂದು ನನ್ನ ಮಗನಿಗೆ ಫುಲ್ ಜ್ವರ. ಅವನಿಗೆ 2 ಜ್ವರದ ಮಾತ್ರ ಇತ್ತು, ಕೊಟ್ಟು ಒಂದು ಸ್ವಲ್ಪ. ನಮಗೆ ಚಪಾತಿ ತಿಂದರೆ ಆಗಲ್ಲ, ಬರೀ ಹಂಚಿನ ಮೇಲೆ ಚಪಾತಿ ತಿಂದರೆ ನನಗಾಗಲ್ಲ. ಯಾಕಂದರೆ ನನಗೆ ಆಗಿರೋದು ಕರೆಂಟ್ ಆಪ್ರೇಷನ್ನು, ಅದಕ್ಕೆ ನನಗೆ ಆಗಲ್ಲ. ಅದು ಕರೆಂಟ್ ಆಪ್ರೇಷನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಚಪಾತಿ ತಿಂದರೆ ಆಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಗೋಧಿ ಅದು ಹಸಿಟ್ಟೆಲ್ಲ ಕಲಿಸ್ಬಿಟ್ಟು ಪೂರಿ ಥರ ಮಾಡಿದೆ. ಚಟ್ನಿ ಇತ್ತು, ಪೂರಿ ಥರ ಮಾಡಿಬಿಟ್ಟು ಕೊಟ್ಟೆ. ಅವನು ತಿಂದ, ನಾನು ಒಂದು ಸ್ವಲ್ಪ ತಿಂದು ಕೂತಿದ್ದೀನಿ. ಥರ ಸುಸ್ತು. ಮನುಷ್ಯನಿಗೆ ಹಸುವಾದಾಗ ಹಸುವಿನ ಬೆಲೆ ಗೊತ್ತಾಗೋದು, ದುಡ್ಡಿಲ್ದಂಗೆ ಆದಾಗ ದುಡ್ಡಿನ ಬೆಲೆ ಗೊತ್ತಾಗೋದು. ನಾವು ದುಡ್ಡಿಲ್ದಾಗಲೇ ಮನುಷ್ಯನಿಗೆ ದುಡ್ಡಿನ ಬೆಲೆ ಗೊತ್ತಾಗೋದು. ಹಸು ಆದಾಗಲೇ ಮನುಷ್ಯನಿಗೆ ಅನ್ನದ ಬೆಲೆ ಗೊತ್ತಾಗೋದು. ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ತಿಂದಿದ್ದು, ಅದಕ್ಕೂ ಅಲ್ಲಿಂದ ಬಂದ ಸುಸ್ತು ಅಂದರೆ ಸುಸ್ತು ಹೊಡೆದಿದ್ದೀನಿ. ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟೈತೆ. ಒಂಥರ ಕೂತ್ಕೊಂಬಕ್ಕೆ ಆಗ್ತಿಲ್ಲ, ಅಷ್ಟು ಒಂಥರ ಹಿಂಡತೈತೆ. ಒಂಥರ ಮನೆ ಕೆಲಸ ಮಾಡ್ಕೊಂಡು ಬಂದೆ. ಇನ್ನೊಂದು ಮನೆ ಹತ್ರ ಹೋಗ್ಬೇಕಾಯ್ತು. ಅವಳು ಕೆಲಸ ಕೇಳ್ಕೊಂಬರಕ್ಕೆ ಹೋಗ್ಬೇಕಾಯ್ತು. ಸುಸ್ತಾಗೋದಕ್ಕೆ ಹೋಗೋಕ್ಕಾಗಲಿಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಹೋಗ್ಬೇಕು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕಷ್ಟದಾಗಿದ್ದಾಗ ಯಾವ ಸಂಬಂಧಿಕರು ನಮ್ಮ ಹತ್ರ ಬರೋಲ್ಲ. ನಾವು ಯಾವ ಸಂಬಂಧಿಕರ ಹತ್ರನೂ ಹೋಗಿ ನನ್ನ ಕಷ್ಟ ನೋಡ್ರಿ ಅಂತ ನಾನು ಹೇಳೋದಿಲ್ಲ. ನನ್ನ ಕಷ್ಟ ಈ ಥರ ಐತೆ ಅಂತ ನಾನು ಕೇಳೋದಿಲ್ಲ. ಸ್ವಾಭಿಮಾನದಾಗೆ ಇರ್ತೀನಿ, ಸ್ವಾಭಿಮಾನದಾಗೆ ದುಡಿತೀನಿ, ಸ್ವಾಭಿಮಾನದಾಗೆ ಬದುಕ್ತೀನಿ. ಅಷ್ಟು ಬಿಟ್ಟರೆ ನಾನು ಇನ್ಯಾರ ಹತ್ರನೂ ಹೋಗಲ್ಲ. ಯಾಕಂದರೆ ಅದೆಲ್ಲ ಜ್ಞಾಪಿಸ್ಕೊಂಡು ಅಲ್ಲಿ ಕೆಲಸದ ಹತ್ರ ಹಳ ಬಂದ್ಬಿಡ್ತು ನನಗೆ ಇವತ್ತು. ಕೆಲಸ ಬಿಟ್ಟು ಒಂದು ಸ್ವಲ್ಪ ಕೆಲಸ ಬಿಟ್ಟು ಬರ್ತಾ ದಾರಿಯಲ್ಲಿ ಸ್ವಲ್ಪ ದೂರ ಬಂದು ಅಲ್ಲಿ ಕೂತ್ಕೊಂಡು ಯಾಕೋ ಸ್ವಲ್ಪ ಕಣ್ಣಲ್ಲಿ ನೀರು ಬಂದ್ಬಿಟ್ರು. ಚೆನ್ನಾಗಿದ್ದಾಗ ಎಲ್ಲರೂ ಸಂಬಂಧಿಕರು. ರಾಗಿ ಕಲ್ಲು ನಡೀತಿದ್ರೆ ನಾಡೆಲ್ಲ ನೆಂಟ್ರಂತೆ. ರಾಗಿ ಕಲ್ಲು ನಿಂತೋದ್ರೆ ಯಾರು ನೆಂಟರು ಬರೋಲ್ಲ. ಇಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ ಅನ್ನೋದೆಲ್ಲ ಬರೀ ಸುಳ್ಳು. ಹುಟ್ಟ ತಕ ಬೆಳೆಯ ತಕ ಅಷ್ಟೇ ಅಣ್ಣ ತಂಗಿ, ಅಕ್ಕ ತಮ್ಮ ಎಲ್ಲ. ಅಷ್ಟು ಬಿಟ್ಟರೆ ಅವ್ರ ಜೀವನ ಅವ್ರಿಗಾದ್ಮೇಲೆ ಯಾರು ಇಲ್ಲ. ಯಾ ಅಣ್ಣನೂ ಆಗಲ್ಲ, ತಮ್ಮನೂ ಆಗಲ್ಲ, ಅಕ್ಕನೂ ಆಗಲ್ಲ, ತಂಗಿನೂ ಆಗಲ್ಲ. ಇಲ್ಲಿ ನಮ್ಮ ಕೈ ದುಡಿಬೇಕು, ನಮ್ಮ ಒಲೆ ಉರಿಬೇಕು. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ದುಡ್ಡಿಗೆ ಅಷ್ಟು ದುಡ್ಡು ನಾವು ದುಡಿಬೇಕೇ ಹೊರ್ತು ಇಲ್ಲ ಯಾವ ಸಂಬಂಧಿಕರು ಬಂದು ನಮ್ಮ ಕಷ್ಟ ನೋಡಲ್ಲ. ನೀನು ಎಲ್ಲಿದೆಯಮ್ಮ, ಹೆಂಗಿದೆಯಾ, ನೀನೇನು ಉಂಡ ತಿಂದ ಅಂತ ಯಾರು ಬಂದು ನಮ್ಮನ್ನು ಕೇಳಲ್ಲ. ಅದೆಲ್ಲ ಬರೀ ಸುಳ್ಳು. ಸಂಬಂಧನೇ ಸುಳ್ಳು, ಸಂಬಂಧಿಕರೇ ಸುಳ್ಳು. ಸಂಬಂಧಿಕರು ಏನಿದ್ರು ಸ್ವಾರ್ಥ ಪ್ರಪಂಚ ಇದು. 3 ತಿಂಗಳಿಂದ ಮನೇಲಿದ್ದೀನಿ, ಯಾರು ನನ್ನ ಕಷ್ಟ ಯಾರು ಕೇಳಿದವರಿಲ್ಲ. ಈ ನೋವಿನಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದು, ಒಂದು ಚಿಕ್ಕದ ವೀಡಿಯೋ ಅಷ್ಟೇ. ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ, ನನಗೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.